ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರ್ಪಣೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಹೊಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಓದುವಾರ ಒಂದು ವಿಶೇಷವಾದಂಥ ಸಂಗತಿಯನ್ನು ನಾವು ಈ ಸ್ಥಳದಲ್ಲಿ ಧ್ಯಾನ ಮಾಡಿದ್ವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓದುವಾರ ದೇವರ ವಾಕ್ಯ ನಮ್ಮ ಸಂಗಡ ಅನೇಕ ವಿಷಯಗಳನ್ನು, ಸಂಗತಿಗಳನ್ನು ತಿಳಿಸ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಕೇಳಿಸಿಕೊಂಡಂಥವರಾದ್ವಿ, ನಾವು ಧೈರ್ಯವಾಗಿ ಈ ಲೋಕದಲ್ಲಿ ಜೀವಿಸುವಂಥವರು ಆಗಬೇಕು ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಮನುಷ್ಯನು ಧೈರ್ಯಗೆಡ್ತಾನೋ, ಧೃತಿಗೆಡ್ತಾನೋ, ಅವನಿಗೆ ಅನೇಕವಾದಂಥ ಅನಾಲೋಚನೆಗಳು, ಬಲಹೀನತೆಗಳು, ಭಯಂಕರವಾದಂಥ ಸ್ಥಿತಿಗತಿಗಳು ಬಂದು ಅವನೇನಾಗ್ತಾನೆ ರೀ, ಸಂಪೂರ್ಣವಾಗಿ ಕುಗ್ಗಿ ಹೋದವನಾಗಿ, ಸೊರಗಿ ಹೋದವನಾಗಿ, ಚಿಂತಾಕ್ರಾಂತನಾಗಿ ಅವನನ್ನು ಕಡೆಗೆ ಅದು ಎಲ್ಲಿಗೆ ನಡೆಸುತ್ತೆ? ಮರಣ ಮಾರ್ಗಕ್ಕೆ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ನಾವು ನಮ್ಮ ಧೈರ್ಯವನ್ನು ಬಿಟ್ಟುಕೊಡಬಾರದು. ಸ್ವಾಮಿಯವರು ಹೇಳಿದ್ದಾರೆ, ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಲೋಕವನ್ನು ಜಯಿಸಿದಂಥ ದೇವರು ನಮ್ಮ ಪಕ್ಷವಾಗಿದ್ದಾನೆ. ನಾವು ಧೈರ್ಯವಾಗಿ ಮುಂದಕ್ಕೆ ಹೋಗಬೇಕು. ಸವಾಲುಗಳೋಪಾದಿಯಲ್ಲಿ, ಸಮಸ್ಯೆಗಳು, ಭಯಂಕರವಾದಂಥ ಸ್ಥಿತಿಗತಿಗಳು ಬರುವಾಗ ಅವುಗಳನ್ನು ಎದುರಿಸುವುದಕ್ಕೆ ಬೇಕಾದಂಥ ಬಲಶಕ್ತಿ ದೇವರು ಕೊಡ್ತಾನೆ. ನಾವು ನಮ್ಮಿಂದ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜಯಿಸಿದಂಥ ದೇವರು ನಮ್ಮ ಪಕ್ಷವಾಗಿ ಇದ್ದಾನೆ ಪ್ರಿಯರೇ. ಮತ್ತೆ ನಾವು ನೋಡಿದ್ವಿ, ಮನಗುಂದಿದವರನ್ನು, ಕುಗ್ಗಿ ಹೋದವರನ್ನು ಧೈರ್ಯಪಡಿಸುವಂಥ ಹಂಗಿನಲ್ಲಿ ಕೂಡ ನಾವು ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಆ ಧೈರ್ಯವನ್ನು ನಾವು ಯಾವತ್ತಿಗೂ ಕೂಡ ಏನು ಮಾಡಬಾರ್ದು ರೀ, ಬಿಟ್ಟುಕೊಡಬಾರ್ದು. ಧೈರ್ಯವುಳ್ಳವರಾಗಿ ನೀವು ಇರ್ರಿ. ಯೆಹೋಶುವನಿಗೆ ದೇವರು ಹೇಳಿದರು, ಅಂಜಬೇಡ, ಕಳವಳಗೊಳ್ಳಬೇಡ, ಪೂರ್ಣ ಧೈರ್ಯದಿಂದ ನೀನು ಇರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ವಿಷಯ ಸಂಗತಿಗಳನ್ನು ನಾವು ಓದುವಾರ ಧ್ಯಾನ ಮಾಡಿದ್ವಿ. ಧೈರ್ಯದಿಂದ ಇರತಕ್ಕಂಥ ಯೆಹೋಶುವ ಒಂದು ಸ್ವಾಸ್ಥ್ಯದ ಒಳಗಡೆ ಆತನೇನು ಮಾಡಿದ್ದಾರೆ, ಮುಂದಕ್ಕೆ ಹೋದ. ಧೈರ್ಯವುಳ್ಳವರಾಗಿರ್ತಕ್ಕಂಥ ಭಕ್ತರ ಜೀವಿತದಲ್ಲಿ ಬರುವಂಥ ಎಲ್ಲ ಸವಾಲು ಸಮಸ್ಯೆಗಳನ್ನು ಅವರು ದೇವರಿದ್ದಾನೆ ಅಂತೇಳಿ, ದೇವರು ನಮ್ಮ ಮುಂದೆ ಹೋಗ್ತಾ ಇದ್ದಾನೆ ಎಂಬುದಾಗಿ ನೆನೆಸಿದವರಾಗಿ ಅವರು ಎಲ್ಲದರ ಮೇಲೆ ಏನನ್ನು ಹೊಂದಿಕೊಂಡ್ರು? ಜಯವನ್ನು ಹೊಂದಿಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ವಿಶೇಷ ಸಂಗತಿಯನ್ನು ನಾವು ಧ್ಯಾನ ಮಾಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಬೆಳಕಿನವರಂತೆ ನಡೆದುಕೊಳ್ಳಿರಿ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನಡೆದುಕೊಳ್ಳುವವರು ಆಗಬೇಕು. ನಡತೆ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುವಂಥ ಒಂದು ಸಂಗತಿಯಾಗಿದೆ. ಸತ್ಯವೇದದಲ್ಲಿ ದೇವರು ಅನೇಕ ವ್ಯಕ್ತಿಗಳ ಕುರಿತಾಗಿ ಸಾಕ್ಷಿಯನ್ನು ಕೊಡುವಾತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ಹೆಣಕ್ಕೆ ಅದು ಸಮಾನವಾಗಿರುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ. ನಂಬಿಕೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ನಡೆಯುವವರಾಗಿ, ನಂಬುವವರಾಗಿ, ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸುವವರಾಗಿ ನಾವು ಇರಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮ ಸಂಗಡ ಏನು ಮಾಡ್ತಾ ಇದೆ? ಮಾತಾಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ನಾವೇನಾಗಿದ್ದೇವೆ? ಈಗ ಬೆಳಕಾಗಿದ್ದೇವೆ. ಬೆಳಕಿನವರಂತೆ ನಡೆದುಕೊಳ್ಳಬೇಕು. ನಾವು ಪರಿಶುದ್ಧರಾಗಿದ್ದೇವೆ, ಪಾಪದಿಂದ ಬಿಡುಗಡೆ ಹೊಂದಿದಂಥ ಪರಿಶುದ್ಧರಾಗಿದ್ದೇವೆ. ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಪರಿಶುದ್ಧರಾಗಿ ನಡೆದುಕೊಳ್ಳಬೇಕು. ನಾವು ಶಾಪಕ್ಕೆ ಒಳಗಾದಂಥವರಲ್ಲ, ನಾವು ವಿಮೋಚನೆಯನ್ನು ಹೊಂದಿದವರಾಗಿದ್ದೇವೆ. ನಾವು ವಿಮೋಚಿಸಲ್ಪಟ್ಟವರ ಹಾಗೆ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಅನೀತಿಗೆ ಸಂಬಂಧಪಟ್ಟಂಥವರು ಅಲ್ಲ, ನಾವು ನೀತಿಯಲ್ಲಿ ನಡೆಯುವವರಾಗಬೇಕು. ನಾವು ಅಧರ್ಮಕ್ಕೆ ಸಂಬಂಧಪಟ್ಟಂಥವರಲ್ಲ, ಧರ್ಮ ಉಳ್ಳವರಾಗಿ, ನಾವು ಸತ್ಯ ಉಳ್ಳವರಾಗಿ ನಾವು ನಡೆದುಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಉಪಕಾರಿಗಳಾಗಿಯೂ ನಡೆಯಬೇಕು. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದದಲ್ಲಿ ನೀತಿಯಲ್ಲಿ ಸತ್ಯದಲ್ಲಿಯೂ ಕೂಡ ನಾವು ನಡೆಯುವಂಥದ್ದು ಆಗಿರಬೇಕು. ದೇವರ ವಾಕ್ಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನ ಆಜ್ಞೆಗಳಿಗೆ ನಾವು ಒಳಗಾಗಿ ನಡೆಯಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ಈ ರೀತಿಯಾಗಿ ನೋಡ್ತೀವಿ. ಒಂದು ಸಾರಿ ಓದಿಕೊಳ್ಳೋಣ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ನಿಮಿಷ. ಓಕೆ, ಯಾಜಕ ಕಾಂಡದ ಕಡೆಗೆ ಬರೋಣ. 22ನೇ ಅಧ್ಯಾಯ 9ನೇ ವಚನ. ಹಲ್ಲೆಲೂಯಾ. ಈ ನನ್ನ ಆಜ್ಞೆಗಳನ್ನು ಅವರು ಅನುಸರಿಸಿ ನಡೆಯಬೇಕು. ಇವುಗಳನ್ನು ಮೀರಿ ನನ್ನ ನೈವೇದ್ಯವನ್ನು ಅಪವಿತ್ರಪಡಿಸಿದರೆ ಆ ದೋಷದ ಫಲವನ್ನು ಅನುಭವಿಸಿ ಸತ್ತಾರು. ಅವರನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವನು ನಾನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೇವೆ, ಯಾಜಕ ಕಾಂಡ 20ನೇ ಅಧ್ಯಾಯದಲ್ಲಿ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು, ನಾನು ನಿಮ್ಮನ್ನು ಪರಿಶುದ್ಧ ಜನರಾಗುವಂತೆ ಮಾಡುವ ಯೆಹೋವನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಕೇಳ್ತಾ ಇದ್ದಾನೆ, ಕೋರ್ತಾ ಇದ್ದಾನೆ ನಮ್ಮ ಹತ್ರ ಏನಂತಂದರೆ, ನಾವು ನಡೆಯುವವರಾಗಬೇಕು. ಹೆಂಗಿರ್ಬೇಕ್ರಿ? ನಾವು ನಡತೆ ಉಳ್ಳವರಾಗಿರಬೇಕು. ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ, ಸತ್ಯದಲ್ಲಿ, ಉಪಕಾರದಲ್ಲಿ, ಜ್ಞಾನದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ, ಬೆಳಕಿನಲ್ಲಿ ನಾವು ನಡೆಯುವವರು ಆಗಬೇಕು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೆ ನಾವು ನಡೆಯುವವರಾಗಬೇಕಂತಂದರೆ ಆ ನಡೆಯತೆ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಏನು ಮಾಡುತ್ತೆ? ತರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಪ್ರೇಸ್. ಒಂದು ಸಾರಿ ದೇವರು ಸಾಕ್ಷಿ ಕೊಡ್ತಾರೆ ಪ್ರಿಯರೇ. ಸತ್ಯವೇದ ಪುಸ್ತಕದಲ್ಲಿ, ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. 23ನೇ ವಚನ. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರಯೋಜನ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ ನಮ್ಮ ಪೂರ್ವಿಕರು ಅಂದರೆ ಬಹಳ ವರ್ಷ ಬದುಕಿದಂಥ ವ್ಯಕ್ತಿಗಳ ಕುರಿತಾಗಿ ಇಲ್ಲಿ ಸತ್ಯವೇದ ಏನು ಮಾಡ್ತಾ ಇದೆ? 10 ಜನ ಮಹಾಪುರುಷರ ಚರಿತ್ರೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಹನೋಕನು ಎನ್ನುವಂಥ ವ್ಯಕ್ತಿ, ಆತನ 21ನೇ ವಚನದಿಂದ ಹಿಡಿದು ಸುಮಾರು 27ನೇ ವಚನದವರೆಗೆ ಆತನ ಜೀವಿತ ಮತ್ತು ಆತನ ಮಗನ ಜೀವಿತದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಈ ಹನೋಕನು ಎನ್ನುವಂಥ ವ್ಯಕ್ತಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ಎಂಬುದಾಗಿ. ಹಲ್ಲೆಲೂಯಾ. ಹನೋಕನು ಏನು ಮಾಡ್ತಾ ಇದ್ದಾನಂತೆ? ನಡೆದುಕೊಳ್ಳುತ್ತಾ ಇದ್ದಾನೆ. ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾನೆ? ಅನ್ಯೋನ್ಯವಾಗಿ ದೇವರೊಂದಿಗೆ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಏನು ಮಾಡಿದಂತೆ? ಕರೆದುಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 3 ಮುಖ್ಯವಾದಂಥ ವಿಶೇಷವಾದಂಥ ಸಂಗತಿಗಳು ಹನೋಕನು ತನ್ನ ಜೀವಿತದಿಂದ ನಮಗೆ ಬೋಧಿಸ್ತಾ ಇದ್ದಾರೆ. ಮೊದಲನೇದಾಗಿ ನಾವು ನೋಡುವಾಗ ಹನೋಕನಲ್ಲಿ ಒಂದು ಒಳ್ಳೆಯ ಶಿಸ್ತಿನ ಜೀವಿತ ಇದೆ. ಎಂಥ ಜೀವಿತ ಅಂತದ್ದು? ಶಿಸ್ತಿನ ಜೀವಿತ. ಈ ವಾಸ್ ಡಿಸಿಪ್ಲೈನ್ಡ್. ಅಂದರೆ ನಾವು ನೋಡ್ತಾ ಇದ್ದೇವೆ, ಸಂಪೂರ್ಣವಾಗಿ ಶಿಸ್ತಿಗೆ ಒಳಗಾಗಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡುವಾಗ 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 5-6ನೇ ವಚನದ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 5-6. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಂಪೂರ್ಣವಾಗಿ ಆತನು ಶಿಸ್ತಿನ ಜೀವಿತವನ್ನು ಜೀವಿಸ್ತಾ ಇದ್ದಾನೆ. ಆತನ ಭಕ್ತಿಯ ಜೀವಿತ ಯಾವ ರೀತಿಯಾಗಿದೆ ಅಂತಂದರೆ, ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದಾನೆ. ಅವನು ಪ್ರತಿ ದಿವಸವೂ ಕೂಡ ಸಂಪೂರ್ಣವಾಗಿ ನಂಬಿಕೆಯಿಂದ, ಪ್ರತಿ ದಿವಸವೂ ಕೂಡ ದೇವರ ಸಂಗಡ ನಡೆಯಬೇಕೆನ್ನುವಂಥ ವಿಶ್ವಾಸದಿಂದ, ಪ್ರತಿ ದಿವಸವೂ ಕೂಡ ದೇವರನ್ನು ಮೆಚ್ಚಿಸಬೇಕೆನ್ನುವಂಥ ಪರಿಪೂರ್ಣ ಜ್ಞಾನದಿಂದ, ಪ್ರತಿ ದಿವಸವೂ ಕೂಡ ದೇವರನ್ನೇ ಆತುಕೊಂಡು ಜೀವಿಸಬೇಕು, ದೇವರ ಬಳಿಯಲ್ಲಿಯೇ ನಿಲ್ಲಬೇಕೆನ್ನುವಂಥ ಶಿಸ್ತಿನ ಜೀವಿತವನ್ನು ಜೀವಿಸ್ತಾ ಇದ್ದಾನೆ ಪ್ರತಿ ದಿವಸ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಅವನು ಜೀವಿಸಿದ ವರ್ಷವೆಲ್ಲ 365 ವರ್ಷ ಎಂಬುದಾಗಿ. 365 ಒಂದು ವರ್ಷಕ್ಕೆ ಎಷ್ಟು ದಿವಸಗಳು ರೀ? 365 ದಿವಸಗಳು. ಹಲ್ಲೆಲೂಯಾ. ಲೀಪ್ ಇಯರ್ ಬಂದರೆ 366. ನಾವು ನೋಡ್ತಾ ಇದ್ದೇವೆ 365 ವರ್ಷಗಳಲ್ಲೆಲ್ಲ ಅವ್ರನ್ನು ದೇವರ ಸಂಗಡ ಅನ್ಯೋನ್ಯವಾಗಿ ನಡೆದುಕೊಳ್ತಾ ಇದ್ದಾನೆ. ಒಂದು ದಿವಸವೂ ಕೂಡ ಅವನು ದೇವರ ಸಂಗಡ ನಡೆಯುವಂಥದ್ದನ್ನು ಬಿಡ್ತಾ ಇಲ್ಲ. ತನಗೆ ಹೆಂಡತಿ, ತನ್ನ ಮಕ್ಕಳು,
ಅವರಿಗೆ ಎಲ್ಲಿಗೆ ಹೋಗ್ತಾ ಇದೆ ನನ್ನ ಯಜಮಾನ ಎಂಬುದಾಗಿ ಆಲೋಚನೆ ಬಂದಿರ್ಬೋದು. ಆದರೆ ಅನೋಕನು ತನ್ನ ಭಕ್ತಿಯ ಜೀವಿತದ ವಿಷಯದಲ್ಲಿ ಯಾವ ವಿಷಯದಲ್ಲಿ ಏನು ಮಾಡಲಿಲ್ಲ ರೀ, ತಪ್ಪಿ ಹೋಗಲಿಲ್ಲ. ಸಂಪೂರ್ಣವಾಗಿ ದೇವರಿಗೆ ಕೊಡುವಂಥ ಸಮಯವನ್ನು, ದೇವರಿಗೆ ಕೊಡುವಂಥ ಆದ್ಯತೆಯನ್ನು, ದೇವರನ್ನು ಮುಂದೆ ಇಟ್ಟು ಹೋಗುವಂಥ ಒಂದು ಜೀವಿತವನ್ನು ಸಂಪೂರ್ಣವಾಗಿ ಜೀವಿಸ್ತಾ ಇದ್ದಾನೆ. ಅದಕ್ಕಾಗಿ ಶಿಸ್ತಿನ ಜೀವಿತ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಾವು ಪ್ರತಿ ದಿವಸವೂ ಕೂಡ ದೇವರನ್ನು ಹಿಂಬಾಲಿಸಿ ದೇವರ ಆಜ್ಞೆಗೆ ಒಳಗಾಗಿ ನಾವು ಜೀವಿಸಬೇಕು. ಕೆಲವು ಜನರು ಭಾನುವಾರ ಮಾತ್ರ ಭಾಳ ಭಕ್ತಿ ಮಾಡ್ತಾರೆ, ಉಳಿದ ಸೋಮವಾರದಿಂದ ಶನಿವಾರದವರೆಗೆ ಅವರ ಜೀವಿತ ಹೆಂಗಿರುತ್ತೆ, ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಭಾನುವಾರ ಯೇಸು ಸ್ವಾಮಿ ಬೇಕು, ಉಳಿದಂಥ ವಾರಗಳು ತಮ್ಮ ಸ್ವಂತ ಇಷ್ಟ, ಸ್ವಂತ ನಿರ್ಧಾರ, ಸ್ವಂತ ಸ್ವೇಚ್ಛೆ ಪ್ರಕಾರವಾಗಿ ಜೀವಿಸುವಂಥವ್ರು ಇರ್ತಾರೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಹನೋಕನು ದೇವರೊಂದಿಗೆ ನಡೆದುಕೊಳ್ಳುತ್ತಾ ಇರುವಾಗ ಎಂಬುದಾಗಿ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬೆಳಕಿನವನಂತೆ ಅನೋಕನು ನಡೀತಾ ಇದ್ದಾನೆ, ನೀತಿವಂತನಾಗಿ ಅನೋಕನು ನಡೀತಾ ಇದ್ದಾನೆ. ದೇವರ ಸಂಗಡಲೇ ಜೀವಿಸಬೇಕೆನ್ನುವಂಥ ಒಂದು ಶಿಸ್ತುಬದ್ಧವಾದಂಥ ಜೀವಿತವನ್ನು ಅನೋಕನು ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, 14ನೇ ಅಧ್ಯಾಯ 40ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ ಸತ್ಯವೇದ, ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕ್ರಮವನ್ನು ತಪ್ಪಬಾರದು, ದೇವರಿಗೆ ಕೊಡುವಂಥ ಸಮಯವನ್ನು ತಪ್ಪಿಸಬಾರ್ದು. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ, ಸಂಪೂರ್ಣವಾಗಿ ಅನೋಕನು ಏನು ಮಾಡ್ತಾ ಇದ್ದಾನೆ, ಶಿಸ್ತನ್ನು, ಒಂದು ಕ್ರಮಬದ್ಧವಾದಂಥ ಜೀವಿತವನ್ನು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರನ್ನು ಎಂದಿಗೂ ಕೂಡ ಮರೆಯದ ಜೀವಿತ, ದೇವರ ಸಂಗಡ ಅನ್ಯೋನ್ಯವಾಗಿ ನಡೆದುಕೊಳ್ಳಬೇಕೆನ್ನುವಂಥ ಒಂದು ವಿಶ್ವಾಸದ ಜೀವಿತ. ದೇವರಿಲ್ಲ ಅಂತಂದರೆ ನಾನು ಇಲ್ಲವೇ ಇಲ್ಲ ಎನ್ನುವ ರೀತಿಯಲ್ಲಿ ನನ್ನ ಉಸಿರು, ನನ್ನ ಪ್ರಾಣ ದೇವರೇ ಎಂಬುದಾಗಿ ನಡೆಯುವಂಥ ಒಂದು ಜೀವಿತ ಯಾರು ಜೀವಿಸ್ತಾ ಇದ್ದಾರೆ? ಅನೋಕನು. ಇವತ್ತಿನ ದಿವಸ ಹಾಡಾಡ್ತಾರೆ, ನನ್ನ ಉಸಿರು ನೀನೇ ಸ್ವಾಮಿ, ನನ್ನ ಪ್ರಾಣ ನೀನೇ ಸ್ವಾಮಿ ಅಂತೇಳಿ ಭಾನುವಾರ ಹಾಡಿರ್ತಾರೆ. ಸೋಮವಾರದಿಂದ ಶನಿವಾರದವರೆಗೆ ಅವರ ಜೀವಿತನೇ ಸಂಪೂರ್ಣ ವ್ಯತ್ಯಾಸವಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರನ್ನು ಆತುಕೊಂಡು ಅವರು ಜೀವಿಸ್ತಾ ಇಲ್ಲ, ಅವರು ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಜೀವಿಸುವಂಥವರಾಗಿದ್ದಾರೆ. ಅದಕ್ಕಾಗಿ ಅನೋಕನ ನಮಗೆ ಕಲಿಸಿಕೊಡುವಂಥ ಪಾಠ ಏನಂತಂದರೆ, ನಾನು ಶಿಸ್ತುಬದ್ಧವಾಗಿ ಜೀವಿಸ್ತಾ ಇದ್ದೇನೆ, ನನ್ನ ಜೀವಿತ ಯಾವಾಗಲೂ ಕೂಡ ದೇವರ ಸಂಗಡ ಜೀವಿಸಬೇಕೆಂಬುದೇ ನನ್ನ ಜೀವಿತದ ಪ್ರಥಮ ಆದ್ಯತೆಯ ಕರ್ತವ್ಯವಾಗಿದೆ. ಅದಕ್ಕಾಗಿ ದೇವರು ಏನು ಮಾಡಿದಂತೆ, ಆತನನ್ನು ಕರೆದುಕೊಂಡು ಹೋದ. ಮರಣ ಆತನಿಗೆ ಬರಲಿಲ್ಲ. ಎಲ್ಲರೂ ಈ ಭೂಲೋಕದಲ್ಲಿರುವಂಥವ್ರು ಎಲ್ಲರೂ ಕೂಡ ಮರಣವನ್ನು ಅನುಭವಿಸಿ ಹೋದರೆ, ಮರಣವನ್ನು ಅನುಭವಿಸದೆ ಈ ಲೋಕದಿಂದ ಹೋಗಲ್ಪಟ್ಟಂಥವ್ರು ಇಬ್ಬರು ಪ್ರಿಯರೇ. ಮೊದಲನೇದಾಗಿ ಸಂಸಾರಸ್ಥನಾಗಿರತಕ್ಕಂಥ ಈ ಹನೋಕ, ಎರಡನೇದಾಗಿ ಪ್ರವಾದಿಯಾಗಿ ಸನ್ಯಾಸಿಯಾಗಿರ್ತಕ್ಕಂಥ ಎಲಿಯ ಪ್ರಿಯರೇ. ಹಲ್ಲೆಲೂಯಾ. ಇವರಿಬ್ಬರಿಗೆ ಏನು ಕೊಡಲಿಲ್ಲ, ದೇವರು ಮರಣವನ್ನು ಕೊಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದ್ದೀವಿ, ಮೊಟ್ಟ ಮೊದಲನೇದಾಗಿ ನಾವು ಕ್ರಮಬದ್ಧ ಭಕ್ತಿಯ ಜೀವಿತವನ್ನು ಮಾಡೋಣ. ನಮ್ಮ ಭಕ್ತಿಯ ಜೀವಿತ ಸಂಪೂರ್ಣವಾಗಿ ದೇವರನ್ನು ಆತುಕೊಂಡಿರುವಂಥ ಜೀವಿತವಾಗಿರಬೇಕು. ಪ್ರತಿ ಕ್ಷಣ ಪ್ರತಿ ಸಮಯ ಕೂಡ ನಾವು ಕ್ರಮಬದ್ಧವಾಗಿ ಮರ್ಯಾದೆಯಿಂದ ಎಲ್ಲವೂ ಕೂಡ ಜರುಗುವ ಹಾಗೆ ನೋಡಿಕೊಳ್ಳುವಂಥ ವ್ಯಕ್ತಿಗಳಾಗಿ ನಾವು ಜೀವಿಸಬೇಕು ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಹನೋಕನು ಏನಂತ ಹೇಳ್ತಾ ಇದ್ದ ವಾಕ್ಯ, ಆತನು ದೇವರಿಂದ ಸಾಕ್ಷಿಯನ್ನು ಹೊಂದಿದಂಥ ಮನುಷ್ಯನಾಗಿದ್ದ. ಅವನು ಒಯ್ಯಲ್ಪಡುವುದಕ್ಕಿಂತ ಮುಂಚೆ ದೇವರಿಗೆ ಮೆಚ್ಚುಗೆಯಾದವನಾಗಿ ಇದ್ದ ಎಂಬುದಾಗಿ ಹೇಳುತ್ತೆ ವಾಕ್ಯ. ಹೆಂಗಂತ್ರಿ, ದೇವರು ಆತನನ್ನು ಮೆಚ್ಚಬೇಕಾದ್ರೆ ಆತನಲ್ಲಿ ಎಂತಹ ಭಕ್ತಿ ಇರಬೇಡ. ಹಲ್ಲೆಲೂಯಾ. ಅದಕ್ಕಾಗಿ ನೋಡ್ರಿ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಸಂಪೂರ್ಣವಾಗಿ ದೇವರಲ್ಲಿ ಲೀನವಾಗಿ ದೇವರಲ್ಲಿ ಜೀವಿಸುವಂಥ ಈ ಅನೋಕ ತನ್ನ ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳು ಇದ್ದಾಗಲೂ ಕೂಡ, ಸಮಸ್ಯೆಗಳು ಸಾಗರದೋಪಾದಿಯಲ್ಲಿ ಆತನನ್ನು ಮುಳುಗಿಸೋದಕ್ಕೆ ಬಂದಾಗಲೂ ಕೂಡ ಆತನ ಸಮಸ್ಯೆಗಳನ್ನು ನೋಡಲಿಲ್ಲ. ಯಾರನ್ನು ನೋಡಿದರೆ, ನನ್ನ ದೇವರಿದ್ದಾನೆ, ನಾನು ನನ್ನ ದೇವರ ಸಂಗಡ ಇರುವಾಗ ನನ್ನ ದೇವರು ನನ್ನ ಎಲ್ಲ ವಿಷಯದಲ್ಲಿ ಏನು ಮಾಡ್ತಾನೆ, ನೋಡಿಕೊಳ್ತಾನೆ. ಅದಕ್ಕಾಗಿ ಇವತ್ತಿನವರೆಗೂ ಕೂಡ ಸ್ವಾಮಿ ಆತನು ವಾದಿಸುವಂಥ ವಕೀಲನಾಗಿ ತನ್ನ ಮಕ್ಕಳಾದಂಥ ನಮ್ಮ ಪರವಾಗಿ ಆತನ ಏನು ಮಾಡಿದ್ದಾನೆ, ನ್ಯಾಯ ತೀರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಎರಡನೇದಾಗಿ ಅನೋಕನಲ್ಲಿ ಒಂದು ಸಾಕ್ಷಿ ಇದೆ. ಎಂತಹ ಸಾಕ್ಷಿ ಅಂತೆ, ಅವನು ದೇವರಿಗೆ ಮೆಚ್ಚುಗೆಯಾಗಿ ಇದ್ದನೆನ್ನುವಂಥ ಸಾಕ್ಷಿ. ನಾವು ದೇವರನ್ನು ಮೆಚ್ಚಿಸುವವರಾಗಬೇಕು. ದೇವರು ಯಾವುದಕ್ಕೆ ಮೆಚ್ಚುತ್ತಾನೆ? ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ನಾನು ಮೆಚ್ಚುತ್ತೇನೋ ದೇವರು ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಸೌಲನಿಗೆ ದೇವರು ಅರಸತನದ ಹಕ್ಕನ್ನು ಕೊಟ್ಟರು. ಹಲ್ಲೆಲೂಯಾ. ಕಡೆಗಣಿಸಲ್ಪಟ್ಟಂಥ ವ್ಯಕ್ತಿ, ಯಾವ ಒಂದು ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಯನ್ನು ದೇವರು ಉನ್ನತವಾಗಿ ಇಸ್ರಾಯೇಲ್ ದೇಶದ ಅರಸನನ್ನಾಗಿ ನೇಮಕ ಮಾಡಿದಾಗ ಆ ವ್ಯಕ್ತಿ ದೇವರಿಗೆ ಏನು ಮಾಡ್ತಾ ಇದ್ದಾನೆ,
ಅವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ. ತಾನು ದೇವರನ್ನ ಕೇವಲ ಯಜ್ಞ ಹೋಮಗಳಿಂದ ಮೆಚ್ಚಬಹುದು ಅಂತೇಳಿ ನೆನೆಸ್ತಾ ಇದ್ದಾನೆ. ಆ ಸಮಯದಲ್ಲಿ ಸಮುವೇಲನ ಹೇಳ್ತಾ ಇದ್ದಾರೆ ಪ್ರಿಯರೇ, 15ನೇ ಅಧ್ಯಾಯದಲ್ಲಿ ಮೊದಲನೇ ಸಮುವೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆ ಎಂಬುದಾಗಿ 22 ಆ ವಚನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಿಧೇಯತೆಯನ್ನು ಹೆಚ್ಚಿನದಾಗಿ ಮೆಚ್ಚುವಂಥ ದೇವರಾಗಿದ್ದಾನೆ. ತನ್ನ ಮಾತನ್ನು ಕೇಳಬೇಕು ಅಂತೇಳಿ ದೇವರು ಅಪೇಕ್ಷೆ ಪಡುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡಿದ್ವಿ, ನನ್ನ ಆಜ್ಞೆಗಳನ್ನು ಅವರು ಕೈಕೊಂಡು ನಡೆಯುವವರಾಗಬೇಕು. ನಡತೆ ಬಹಳ ಪ್ರಾಮುಖ್ಯ. ನಾವು ನಡಿಲಾರದೆ ಏನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅನೋಕನು ಮೊದಲನೇದಾಗಿ ಶಿಸ್ತುಬದ್ಧವಾದಂಥ ಜೀವಿತವನ್ನು ಜೀವಿಸಿ ದೇವರ ಸಂಗಡ ನಡೀತಾ ಇದ್ದಾನೆ. ಎರಡನೇದಾಗಿ ದೇವರು ಆತನನ್ನು ಮೆಚ್ಚುವ ಹಾಗೆ ಸಾಕ್ಷಿಯನ್ನು ಹೊಂದುತ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಯಾರನ್ನು ಮೆಚ್ಚಿಸ್ತೀವಿ? ನಮ್ಮ ಸಂಗಡ ಒಳ್ಳೆ ರೀತಿಯಿಂದ ಬಳಕೆಯಲ್ಲಿ ಇರುವಂಥವ್ರು, ನಮ್ಮ ಮಾತನ್ನು ಕೇಳುವಂಥವ್ರು, ನಮಗೆ ಒಳಗಾಗಿ ಜೀವಿಸುವಂಥವ್ರು, ವಿಧೇಯತೆಯನ್ನು ತೋರಿಸುವಂಥವ್ರನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಅನೋಕನನ್ನು ಏನು ಮಾಡ್ತಾ ಇದ್ದಾರೆ? ಮೆಚ್ಚುತ್ತಾ ಇದ್ದಾರೆ. ಕಾರಣ ಏನಂತಂದರೆ ಅವನು ಒಳ್ಳೆಯ ಸಾಕ್ಷಿಯ ಜೀವಿತವನ್ನು ಜೀವಿಸ್ತಾ ಇದ್ದಾನೆ. ತನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದಾವೀದನ ಕುರಿತಾಗಿ ದೇವರು ಮಾತಾಡ್ತಾ ಇದ್ದಾರೆ. ದಾವೀದನು ನನ್ನ ಹೃದಯಾನುಸಾರಿ, ನನ್ನ ಹೃದಯಕ್ಕೆ ಮೆಚ್ಚಿದ ಹಾಗೆ ನಡೆಯುವಂಥ ವ್ಯಕ್ತಿ, ನನ್ನ ಚಿತ್ತವನ್ನು ಮನಃಪೂರ್ವಕವಾಗಿ ನಡೆಸುವಂಥ ವ್ಯಕ್ತಿ. ಪಾಪ ಮಾಡಿದಾಗಲೂ ಕೂಡ ಪಾಪವನ್ನು ಸಂಪೂರ್ಣವಾಗಿ ತನ್ನ ಒಂದು ಸ್ಥಿತಿಯನ್ನು ಯಥಾರ್ಥವಾಗಿ ನನ್ನ ಬಳಿಯಲ್ಲಿ ಒಪ್ಪಿಕೊಂಡು ದೇವರೇ ನನಗೆ ನೂತನ ಮನಸ್ಸನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸಿದಂಥ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಕೊಲೆಗಡಕನ್ನೇ, ವ್ಯಭಿಚಾರಿಯೇ, ಆದರೆ ತಾನು ಮಾಡಿದಂಥ ತಪ್ಪನ್ನು ದೇವರ ಸಮಕ್ಷಮದಲ್ಲಿ ಏನು ಮಾಡಿದ ಆತ? ಒಪ್ಪಿಕೊಂಡ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಅದಕ್ಕಾಗಿ ಸತ್ಯವೇದ ಹೇಳುತ್ತೆ, ನಾವು ದೇವರನ್ನು ಮೆಚ್ಚಿಸುವವರಾಗಬೇಕಾದ್ರೆ ನಮ್ಮ ಸಾಕ್ಷಿಯನ್ನು ನಾವೇನು ಮಾಡಬೇಕು? ಕಾಪಾಡಿಕೊಳ್ಳಬೇಕು. ನಮ್ಮ ಸಾಕ್ಷಿಯನ್ನು ನಾಶಪಡಿಸ್ಬೇಕಂತೇಳಿ, ನಮ್ಮನ್ನು ತುಳಿಬೇಕಂತೇಳಿ, ಸಾಕ್ಷಿ ಜೀವಿತದಿಂದ ನಮ್ಮನ್ನು ಎಡಗಡೆಗೆ ಬಲಗಡೆಗೆ ಹಿಂದಕ್ಕೆ ತಿರುಗಿಸ್ಬೇಕಂತೇಳಿ ಸೈತಾನನು ಅನೇಕರ ವಿಷಯವಾಗಿ ಹುನ್ನಾರಗಳನ್ನು ಮಾಡ್ತಾ ಇರ್ತಾನೆ. ಆ ಒಂದು ಸೈತಾನನ ಸುಳಿವಿಗೆ ನಾವು ಸಿಲುಕಿಕೊಳ್ಳದೆ ದೇವರನ್ನೇ ಮುಂದೆ ಇಟ್ಟು ನಾವು ನಮ್ಮ ಭಕ್ತಿಯ ಜೀವಿತವನ್ನು ಜೀವಿಸಬೇಕು ಪ್ರಿಯರೇ. ಅನೋಕನ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಸಾಕ್ಷಿಯ ಜೀವಿತವನ್ನು ಜೀವಿಸಿದ, ದೇವರಿಗೆ ಮೆಚ್ಚುಗೆಯಾಗಿದ್ದಾನೆ ಅಂತೇಳಿ ದೇವರಿಂದ ಆತನು ಸಾಕ್ಷಿಯನ್ನು ಪಡೆದುಕೊಂಡ ಪ್ರಿಯರೇ. ಯೋಬನ ವಿಷಯವಾಗಿ ನಾವು ನೋಡುವಾಗ ಸೈತಾನನಿಗೆ ದೇವರು ಸವಾಲಾಗ್ತಾ ಇದ್ದಾರೆ. ಏನಂತೇಳಿ? ಭೂಲೋಕದಲ್ಲೆಲ್ಲ ತಿರುಗಾಡುತ್ತಾ ಬಂದಿಯಲ್ಲ, ನನ್ನ ದಾಸನಾದಂಥ ಯೋಬನ ಮೇಲೆ ನೀನು ಗಮನ ಇಟ್ಟಿಯಾ? ಅವನು ಯಾವ ವಿಷಯದಲ್ಲಿ ತಪ್ಪಿಲ್ಲದವನಾಗಿ ನಡೀತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಹನ ವಿಷಯವಾಗಿ ದೇವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಏನಂತೇಳಿ ಸಾಕ್ಷಿ ಕೊಡ್ತಾ ಇದ್ದಾರೆ? ನೋಹನು ನೀತಿವಂತನಾಗಿದ್ದಾನೆ, ತನ್ನ ಕಾಲದಲ್ಲಿ ತಪ್ಪಿಲ್ಲದವನ ಹಾಗೆ ನನಗೆ ಒಳ್ಳೆಯವನಾಗಿ ನಡೀತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ಸಾಕ್ಷಿಯನ್ನು ಹೊಂದಿದ್ರು. ಯೋಬನ ಸಾಕ್ಷಿ, ಯೋಬನು ಕಳೆದುಕೊಂಡಿದ್ದೆಲ್ಲವನ್ನು ಪುನಃ ತಿರುಗಿ ಕೊಡುವಂತೆ ಆತನ ಜೀವಿತವನ್ನು ಮಾರ್ಪಡಿಸ್ತು. ನೋಹನ ಸಾಕ್ಷಿ ಸಂಪೂರ್ಣವಾಗಿ ಜಲಪ್ರಳಯದಲ್ಲಿ ಎಲ್ಲರೂ ಮುಳುಗಿ ಹೋದ್ಲು ಕೂಡ ನೋಹನ ಕುಟುಂಬ ಮಕ್ಕಳು ಏನಾಗಲಿಲ್ಲ? ಮುಳುಗಿ ಹೋಗಲಿಲ್ಲ. ಅವರು ತಮ್ಮ ಸಾಕ್ಷಿಯನ್ನು ಅವರು ಕಾಪಾಡಿಕೊಂಡ್ರು. ನೀತಿಯಲ್ಲಿ ನಡೆದಂಥ ನೋಹ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಅನೋಕನ ಕುರಿತಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಅವನು ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಅವನು ದೇವರಿಗೆ ಮೆಚ್ಚುಗೆಯಾಗಿದ್ದನೆನ್ನುವಂಥ ಸಾಕ್ಷಿಯನ್ನು ಪಡೆದಂಥ ವ್ಯಕ್ತಿಯಾಗಿದೆ. ಇವತ್ತಿನ ದಿವಸ ನಾವು ದೇವರನ್ನು ಮೆಚ್ಚಿಸುವುದಕ್ಕಾಗಿ ಏನು ಕೆಲಸವನ್ನು ಮಾಡಬೇಕಾಗಿದೆ? ಆತನಿಗೆ ವಿಧೇಯತೆಯನ್ನು ತೋರಿಸುವಾಗ ದೇವರು ನಮ್ಮನ್ನೇನು ಮಾಡ್ತಾನೆ? ಮೆಚ್ಚುತ್ತಾನೆ. ಆತನಿಗೆ ಭಯಭಕ್ತಿ ಉಳ್ಳವರಾಗಿ ನಡೆಯುವಾಗ ದೇವರು ನಮ್ಮನ್ನು ಮೆಚ್ಚುವಂಥ ದೇವರಾಗಿದ್ದಾನೆ. ಆತನಿಗೆ ಸಂಪೂರ್ಣವಾಗಿ ಪ್ರಥಮ ಸ್ಥಾನವನ್ನು ನಾವು ಕೊಟ್ಟು ಆತನ ಆಜ್ಞೆಗಳಿಗೆ ಒಳಗಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಮೆಚ್ಚುತ್ತಾನೆ. ಹಿಜ್ಕೀಯನ ಕುರಿತಾಗಿ ದೇವರು ಹೇಳಿದ, ಹಿಜ್ಕೀಯನು ತನ್ನ ಪೂರ್ವಿಕನಾದ ದಾವೀದನೋಪಾದಿಯಲ್ಲಿ ದೇವರ ಚಿತ್ತಾನುಸಾರವಾಗಿ ನಡೆದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮರಣಾಂಧಕಾರದಲ್ಲಿ ಬಿದ್ದಂಥ ಹಾಸಿಗೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ದೇವರು ಪುನಃ 15 ವರ್ಷ ಜೀವಿತವನ್ನು ಏನು ಮಾಡಿದ್ರಿ? ಹೆಚ್ಚಿಸಿದರು ಪ್ರಿಯರೇ. ಕಾರಣ ಒಂದೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಅವರು ಸಾಕ್ಷಿಯ ಜೀವಿತವುಳ್ಳವರಾಗಿ ಇದ್ದರು. ಅವರು ತಮ್ಮ ಸಾಕ್ಷಿಯನ್ನು ಏನು ಮಾಡಲಿಲ್ಲ ರೀ? ಕೆಡಿಸಿಕೊಳ್ಳಲಿಲ್ಲ. ತಾವು ಪವಿತ್ರರಾಗಿ ಪರಿಶುದ್ಧರಾಗುವುದಕ್ಕಾಗಿ ಪರಲೋಕಕ್ಕೆ ಸಂಬಂಧಪಟ್ಟವರಾಗಿ ದೇವರು ತಮ್ಮನ್ನು ಕರೆದಿದ್ದಾನೆ, ತಮ್ಮ ದೇವರು ಪರಲೋಕದ ದೇವರು ಎಂಬುದಾಗಿ ಅವರು ಗ್ರಹಿಸಿಕೊಂಡು ಆತನಿಗೆ ಮೆಚ್ಚುಗೆಯಾಗಿ ಅವರು ಏನು ಮಾಡಿದರು? ಜೀವಿಸಿದರು ಪ್ರಿಯರೇ. ಶಿಸ್ತಿನ ಜೀವಿತವನ್ನು ಜೀವಿಸಿದರು. ಎರಡನೇದಾಗಿ ಆತನಿಗೆ ಮೆಚ್ಚುಗೆಯಾಗಿ ಅವರು ಸಾಕ್ಷಿಯನ್ನು ಹೊಂದಿದರು ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಹನೋಕನು ಸಂಪೂರ್ಣವಾಗಿ
ಪ್ರತಿ ದಿವಸವೂ ಕೂಡ ಆತನು ಏನಾಗಿದ್ದಾನಂತೆ, ನಂಬಿಕೆಯಲ್ಲಿ ನಡೀತಾ ಇದ್ದಾನೆ. ಎಲ್ಲಿ ನಡೀತಾ ಇದ್ದಾನೆ ರೀ? ನಂಬಿಕೆಯಲ್ಲಿ. ಹಲ್ಲೆಲೂಯಾ. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಅವನು ಬದುಕಿದ ಕಾಲವೆಲ್ಲ 365 ವರ್ಷ. 23ನೇ ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ಎಂಬುದಾಗಿ. ಹಲ್ಲೆಲೂಯಾ. ಹೆಂಗೆ ನಡೀತಾ ಇದ್ದಾನಂತ್ರಿ? ಅನ್ಯೋನ್ಯವಾಗಿ, ನಂಬಿಕೆಯಿಂದ, ಪರಿಪೂರ್ಣ ವಿಶ್ವಾಸದಿಂದ ಹನೋಕನು ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ. ಪ್ರಿಯರೆಲ್ಲ ನಾವು ನೋಡ್ತಾ ಇದ್ದೇವೆ, ಅವನು ನಂಬಿಕೆಯ ವೀರನಾಗಿ, ನಂಬಿಕೆಯ ನಾಯಕನಾಗಿ, ನಂಬಿಕೆಯಲ್ಲಿ ದೇವರ ಹತ್ರ ಸ್ಥಿರವಾಗಿ ನಿಲ್ಲುವಂಥ ವ್ಯಕ್ತಿಯಾಗಿ ಯಾರು ಕಾಣಿಸ್ತಾ ಇದ್ದಾರೆ? ಹನೋಕ ಕಾಣಿಸ್ತಾ ಇದ್ದಾನೆ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿವಸ ನಾವು ನಡೆಯುವವರಾಗಬೇಕು. ಬೆಳಕಿನವರಂತೆ ನಾವು ನಡೆಯುವವರಾಗೋಣ. ನಾವು ಸಂಪೂರ್ಣವಾಗಿ ಪರಿಶುದ್ಧತೆಯಲ್ಲಿ ನಡೆಯುವಂಥವರಾಗೋಣ. ನಾವು ಸಂಪೂರ್ಣವಾಗಿ ದೇವರಿಗೆ ಮೆಚ್ಚುಗೆಯಾದಂಥ ವಿಧಾನ ಯಾವುದಾಗಿದೆ ಅದರಲ್ಲಿ ನಡೆಯುವವರಾಗೋಣ. ಹನೋಕನು ಪ್ರತಿ ದಿವಸವೂ ಕೂಡ ದೇವರೊಂದಿಗೆ ನಂಬಿಕೆಯಲ್ಲಿ ನಡೆದ, ನಾವು ಕೂಡ ನಂಬಿಕೆಯಲ್ಲಿ ನಡೆಯುವವರಾಗೋಣ. ದೇವರ ವಾಕ್ಯ ಹೇಳುತ್ತೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ದೇವರು ತನ್ನ ಬಳಿಗೆ ಬರುವವರ ಸಮೀಪಕ್ಕೆ ಯಾರ್ಯಾರು ತನ್ನ ಬಳಿಗೆ ಬರ್ತಾರೋ ಅವರಿಗೆ ಪ್ರತಿಫಲವನ್ನು ಕೊಡ್ತಾನೆ ಅಂತೇಳಿ. ಯಾರು ನಂಬಿಕೆಯಿಂದ ಬರ್ತಾರೋ ಖಂಡಿತವಾಗಿ ದೇವರವ್ರಿಗೆ ಏನು ಕೊಡ್ತಾನೆ? ಪ್ರತಿಫಲ ಕೊಡ್ತಾನೆ. ಪ್ರೇಯರ್. ಹಲ್ಲೆಲೂಯಾ. ಪ್ರೇಸ್ಗಳು ಎಲ್ಲರೂ ಕೈ ಬಿಟ್ಟರು ಕೂಡ ದೇವರ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಮರೆಯುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನಿನ್ನೆ ಇವತ್ತು ನಿರಂತರವೂ ನಾನು ಏಕವಾಗಿದ್ದೇನೆ. ನೀವೊಂದು ವೇಳೆ ಮಾರ್ಪಟ್ಟಿರ್ಬೋದು, ನಾನು ಮಾತ್ರ ಮಾರ್ಪಟ್ಟಿಲ್ಲ ಎನ್ನುವಂಥದ್ದು ದೇವರ ಸಾಕ್ಷಿ. ಪ್ರಿಯರೇ, ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಪ್ರಿಯರೇ, ಏನಂತ ಹೇಳಂತಂದರೆ, ಮೊದಲನೇದಾಗಿ ನಾವು ಶಿಸ್ತಿನ ಜೀವಿತವನ್ನು ಜೀವಿಸಬೇಕು. ಹಲ್ಲೆಲೂಯಾ. ಪ್ರೇಸ್ಗಳು, ಆ ಒಂದು ಶಿಸ್ತಿನ ಜೀವಿತಕ್ಕೆ ನಮ್ಮನ್ನು ನಾವು ಏನು ಮಾಡಬೇಕು? ಒಪ್ಪಿಸಿಕೊಡಬೇಕು. ಎಂತಹ ಪರಿಸ್ಥಿತಿಗಳೇ ಆಗಿರಲಿ, ನಮ್ಮ ಶಿಸ್ತನ್ನು ಯಾರು ಕೂಡ ಕೆಡಿಸದ ಹಾಗೆ ನಾವು ನೋಡಿಕೊಳ್ಬೇಕು. ಎರಡನೇದಾಗಿ, ನಾವು ಪ್ರತಿ ದಿವಸವೂ ಕೂಡ ಕ್ರಿಸ್ತನೊಂದಿಗೆ ನಡೆಯುವಂಥ ಸಾಕ್ಷಿಯ ಜೀವಿತವುಳ್ಳವರಾಗಿ ಇರಬೇಕು. ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಾವು ಮುಂದೆ ಇರ್ತಕ್ಕಂಥ ಕ್ರಿಸ್ತನು ತೋರಿಸಿದಂಥ ಹೆಜ್ಜೆಯ ಜಾಡಿನಲ್ಲಿ ನಾವು ಹೋಗುವಂಥವರಾಗಬೇಕು. ಆ ಹೆಜ್ಜೆಯ ಜಾಡು ನಮ್ಮನ್ನು ಪರಲೋಕಕ್ಕೆ ನಿಲ್ಲಿಸುವಂಥದ್ದು ಆಗಿದೆ. ಪ್ರೇರ, ಆತನು ನಮಗೆ ಸ್ನೇಹಿತನಾಗಿ, ಮಾರ್ಗದರ್ಶಕನಾಗಿ, ಆತನು ನಮಗೆ ಎಲ್ಲವುಗಳನ್ನು ಒದಗಿಸಿಕೊಡುವವನಾಗಿ ಇರ್ತಾನೆ. ಯಾವಾಗ? ನಾವು ಆತನೊಂದಿಗೆ ನಡೆಯುವಾಗ, ಸಾಕ್ಷಿಯನ್ನು ಪಡೆದುಕೊಂಡಾಗ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಸಂಪೂರ್ಣವಾಗಿ ಏನಾಗಿರಬೇಕಂತೆ? ನಂಬಿಕೆಯುಳ್ಳವರಾಗಿ ನಡೆಯುವವರಾಗಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಮೊದಲನೇ ಯೋಹಾನನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ, ನಂಬಿಕೆ ಉಳ್ಳವರೇ ಲೋಕವನ್ನು ಏನು ಮಾಡ್ತಾರಂತೆ? ಜಯಿಸ್ತಾರೆ. ಈ ಲೋಕವನ್ನು ಜಯಿಸುವಂಥವ್ರು ಯಾರು? ನಂಬಿಗಸ್ತರೇ. ಆ ನಂಬಿಗಸ್ತರು ಯಾರು? ಅವರು ದೇವರ ಮಕ್ಕಳೇ ಎಂಬುದಾಗಿ. ಪ್ರೇಯರ್, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಸಂಪೂರ್ಣವಾಗಿ ದೇವರನ್ನು ಆತುಕೊಂಡು ನಡೆಯುವವರಾಗೋಣ. ಅವರು ಸಾಕ್ಷಿಯನ್ನು ಹೊಂದಿದ್ರು, ದೇವರು ನಾಳೆ ನಮ್ಮ ಸಾಕ್ಷಿಯನ್ನು ಕೂಡ ಆತನು ವಿಚಾರಿಸಲಿಕ್ಕಿದ್ದಾನೆ. ನಮ್ಮ ಕುರಿತಾಗಿಯೂ ಕೂಡ ಆತನು ವಿಚಾರಿಸಲಿಕ್ಕಿದ್ದಾನೆ. ಅಯ್ಯೋ, ನಮ್ಮ ಅಜ್ಜಿ ಈ ರೀತಿಯಾಗಿ ನಂಬಿಕೆಯಲ್ಲಿ ನಡೆದ್ರಂತೇಳಿ ನಿನ್ನ ಮೊಮ್ಮಕ್ಕಳು ಏನು ಮಾಡ್ತಾರೆ? ನಾಳೆ ಮಾತಾಡ್ತಾರೆ, ನನ್ನ ಅಜ್ಜಿ ಭಕ್ತಿಯ ವಿಷಯದಲ್ಲಿ ಬಿದ್ದು ಹೋಗಲಿಲ್ಲ, ಸೋತು ಹೋಗಲಿಲ್ಲ, ನನ್ನ ಅಜ್ಜ ಭಕ್ತಿಯ ವಿಷಯದಲ್ಲಿ ಬಿದ್ದು ಹೋಗಲಿಲ್ಲ, ಸೋತು ಹೋಗಲಿಲ್ಲ, ನನ್ನ ತಂದೆ ಭಕ್ತಿಯ ವಿಷಯದಲ್ಲಿ ಬಿದ್ದು ಹೋಗಲಿಲ್ಲ, ಸೋತು ಹೋಗಲಿಲ್ಲ ಅಂತೇಳಿ ನಿನ್ನ ಮಕ್ಕಳು ಏನು ಮಾಡ್ತಾರೆ? ಕೊಂಡಾಡ್ತಾರೆ. ಪ್ರೇರೆ, ಕಾರಣ ಒಂದೇ, ನಾವು ಸಂಪೂರ್ಣವಾಗಿ ಶಿಸ್ತುಬದ್ಧಿನ ಕ್ರಮಬದ್ಧ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಸಾಕ್ಷಿಯ ಮಕ್ಕಳಾಗಿ, ಮೂರನೇದಾಗಿ ಸಂಪೂರ್ಣವಾಗಿ ನಾವು ದೇವರಿಗೆ ಏನಂತ ಹೇಳ್ತಾ ಇದೆ? ನಂಬಿಕೆಯಿಂದ ಪ್ರತಿ ದಿವಸವೂ ನಡೆಯುವವರಾಗಿರುವಾಗ ನಾವು ಖಂಡಿತವಾಗಿ ದೇವರನ್ನು ಮೆಚ್ಚಿಸುವಂಥವರು ಆಗಿರ್ತೀವಿ. ನಾವು ನಮ್ಮ ನಡತೆ ಬಹಳ ಪ್ರಾಮುಖ್ಯ. ಪ್ರಿಯರೇ, ನಡತೆ ಇಲ್ಲದ ವಿಶ್ವಾಸವುಳ್ಳವರಾಗಿ ನಾವು ಇರಬಾರದು. ನಮ್ಮ ನಡತೆ ಸಂಪೂರ್ಣವಾಗಿ ದೇವರನ್ನೇ ಮೆಚ್ಚಿಸುವಂಥದ್ದು ಆಗಿರಬೇಕು, ದೇವರಲ್ಲಿಯೇ ನಿಲ್ಲಿಸುವಂಥದ್ದು ಆಗಿರಬೇಕು. ಆ ಸವಾಲುಗಳು ಸಾವಿರಾರು ಬಂದರೂ ಕೂಡ ದೇವರನ್ನೇ ನೋಡುವಂಥವ್ರು ನಾವು ಆಗಿರಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಹನೋಕನು ಯಾವ ರೀತಿಯಾಗಿ ಶಿಸ್ತುಬದ್ಧ ಕ್ರಮಬದ್ಧವಾದಂಥ ಜೀವಿತವನ್ನು ಜೀವಿಸಿದನು. ಸಹೋದರ ಸಹೋದರಿ, ಆ ಕ್ರಮಬದ್ಧ ಜೀವಿತ ನಮ್ಮಲ್ಲಿದೆಯಾ? ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುವಂಥದ್ದು, ನಂಬಿಕೆ ದೇವರ ಮಹಿಮೆಯನ್ನು ನಿನ್ನ ಜೀವಿತದಲ್ಲಿ ತೋರಿಸುವಂಥದ್ದು, ನಂಬಿಕೆ ಆಗದ ಎಲ್ಲ ಕಾರ್ಯಗಳನ್ನು ಆಗುವಂತೆ ಮಾಡುವಂಥದ್ದು, ನಂಬಿಕೆ ನಿನ್ನ ಜೀವಿತದಲ್ಲಿ ವಿಮೋಚನೆಯನ್ನು ಕೊಡುವಂಥದ್ದು. ದೇವರ ವಾಕ್ಯ ಹೇಳುತ್ತೆ, ನಂಬಿಕೆ ಲೋಕವನ್ನೆಲ್ಲ ಜಯಿಸುವಂಥದ್ದಾಗಿದೆ ಎಂಬುದಾಗಿ. ಸಮಯದಲ್ಲಿ ಹನೋಕನು ನಂಬಿಗಸ್ತನಾಗಿ ನಡೆದ, ಹನೋಕನು ದೇವರಿಗೆ ಮೆಚ್ಚುಗೆಯಾಗಿ ನಡೆದ, ಹನೋಕನು ಕ್ರಮಬದ್ಧವಾಗಿ ಮರ್ಯಾದೆಯಿಂದಲೂ ನಡೆದ.
ಸಮಯದಲ್ಲಿ ನಮ್ಮ ಭಕ್ತಿಯ ಜೀವಿತ ಯಾವ ರೀತಿಯಾಗಿದೆ? ನಾವು ಕೇವಲ ಕೇಳುವವರಾಗಿದ್ದೇವಾ? ನಡೆಯಲಾರದ ಸ್ಥಿತಿಯಲ್ಲಿದ್ದೇವಾ? ಕೇವಲ ನಾವು ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ ನಡೆಯದೆ ಜೀವಿಸದೆ ದೇವರನ್ನು ಹೊರಗಿಟ್ಟು ಭಕ್ತಿಯನ್ನು ಮಾಡ್ತಾ ಇದ್ದೇವಾ? ಭಾನುವಾರದ ಕ್ರೈಸ್ತರಾಗಿದ್ದೇವಾ? ಭಾನುವಾರದ ದೇವರ ಮಕ್ಕಳಾಗಿದ್ದೇವಾ? ಒಂದು ದಿವಸಕ್ಕೆ ಒಂದು ಗಳಿಗೆಗೆ ಮಾತ್ರ ದೇವರ ಮಕ್ಕಳು ಎಂಬುದಾಗಿ ಅಂದುಕೊಳ್ಳುವವರಾಗಿದ್ದೇವಾ? ಹಬ್ಬದ ಕ್ರೈಸ್ತರಾಗಿದ್ದೇವಾ? ಮದುವೆಯ ಸಮಯದಲ್ಲಿ ಬರುವಂಥ ಮದುವೆ ಕ್ರೈಸ್ತರಾಗಿದ್ದೇವಾ? ಆತ್ಮೀಯತೆಯಲ್ಲಿ ಇನ್ನೂ ಬರಲಾರ್ದಂಥ ಸ್ಥಿತಿಯಲ್ಲಿ ಇದ್ದೀರೇನೋ ಸಹೋದರ ಸಹೋದರಿಯೇ? ಇನ್ನು ಆತ್ಮದಲ್ಲಿ ನಡೆಯುವಂಥ ವ್ಯಕ್ತಿ ಆಗಬೇಕು. ಆತ್ಮಾನುಸಾರವಾಗಿ ನಡೆಯುವನು ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅವರೇ ದೇವರ ಮಕ್ಕಳು ಎಂಬುದಾಗಿ, ನಂಬಿಕೆಯಿಂದ ಇರುವಂಥವರು ದೇವರ ಮಕ್ಕಳು ಎಂಬುದಾಗಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟನು ಎಂಬುದಾಗಿ ಈ ಸಮಯದಲ್ಲಿ ನಾವು ನಡೆಯುವವರಾಗೋಣ. ನಮ್ಮ ಜೀವಿತ ಯಾವ ರೀತಿಯಾಗಿ ಅನೋಕನು ಸಾವನ್ನು ಕಾಣದೆ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ದೇವರು ಅನೋಕ, ಈ ಲೋಕ ನಿನಗೆ ಬೇಡ, ನೀನು ನನ್ನಲ್ಲಿಯೇ ಇರಬೇಕಂತೇಳಿ ದೇವರು ಅನೋಕನನ್ನು ಕರೆದುಕೊಂಡು ಹೋದನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ದೇವರು ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬರುವಂಥ ದಿವಸ ಒಂದಿದೆ. ಅದರ ಕುರಿತಾಗಿ ಅನೋಕನು ಸಾಕ್ಷಿ ಕೊಡ್ತಾ ಇದ್ದಾನೆ, ಒಂದು ಪ್ರವಾದನೆಯನ್ನು ನುಡಿತಾ ಇದ್ದಾನೆ. ದೇವರ ಲಕ್ಷಾಂತರ ದೂತರೊಂದಿಗೆ ಇಳಿದು ಬರುವನು ಎಂಬುದಾಗಿ, ನ್ಯಾಯ ತೀರಿಸುವನು ಎಂಬುದಾಗಿ ಯೂದನ ಪತ್ರಿಕೆಯಲ್ಲಿ ಅದರ ಕುರಿತಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಸಮಯದಲ್ಲಿ ಆತನು ಬರುವಾಗ ನಾವು ಜೀವದಿಂದಿರುವಂಥ ನಾವು ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಡೆ ಆತನ ಬಳಿಯಲ್ಲಿ ನಾವು ಸೇರಿಕೊಳ್ಳುವೆವು. 7 ವರ್ಷಗಳು ಭಯಂಕರವಾದಂಥ ಸ್ಥಿತಿ ಈ ಲೋಕದಲ್ಲಿರುವಾಗ, ಶ್ರಮೆ ಈ ಲೋಕವನ್ನು ಆಳುತ್ತಿರುವಾಗ, 7 ವರ್ಷಗಳು ಪರಲೋಕದಲ್ಲಿ ಮಧ್ಯಾಕಾಶದಲ್ಲಿ ವಿವಾಹ ಮಹೋತ್ಸವ. ಪ್ರಿಯರೇ, 1 ದಿವಸ ಅಲ್ಲ, 2 ದಿವಸ ಅಲ್ಲ, 7 ವರ್ಷಗಳ ಕಾಲ ನಡೆಯುವಂಥ ಒಂದು ವಿವಾಹ, ಸಂಭ್ರಮ, ಸಡಗರ, ಸಂತೋಷ, ಉಲ್ಲಾಸ, ಆನಂದ. ಯಾರಿಗಂದರೆ ಯಾರು ಆತನನ್ನು ನಂಬಿ ಆತನ ಮಕ್ಕಳಾಗಿ ಯಾರು ನಡೆದುಕೊಂಡಿರ್ತಾರೋ ಅವರಿಗೆ. ಹಲ್ಲೆಲೂಯಾ. ಅನೋಕನನ್ನು ನೋಡಬೇಕೆನ್ನುವಂಥ ಮನಸ್ಸು ನಿನಗಿಲ್ವಾ? ಸೃಷ್ಟಿಕರ್ತನಾದಂಥ ದೇವರನ್ನು ನೋಡಬೇಕೆನ್ನುವಂಥ ಮನಸ್ಥಿತಿ ನಿನಗಿಲ್ವಾ? ಈ ಸಮಯದಲ್ಲಿ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ ಜೀವಿಸುವಂಥ ಮಕ್ಕಳಾಗಿ ನಾವು ನಡೆಯುವಂಥವರಾಗೋಣ. ನನ್ನ ಆಜ್ಞೆಗಳನ್ನು ಕೈಕೊಂಡು ನೀವು ನಡೆಯಿರಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಅವು ಭಾರವಾದವುಗಳಲ್ಲ ಎಂಬುದಾಗಿ ಹೇಳಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರನ್ನು ಮೆಚ್ಚಿಸದ ಸೌಲ ತನ್ನ ಅರಸುತನವನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಒಂದೇ ದಿವಸದಲ್ಲಿ ತಾನು ತನ್ನ ಮಕ್ಕಳೆಲ್ಲರೂ ಸಾಯಬೇಕಾಯಿತು. ಇವತ್ತು ಯಾರನ್ನ ನಾವು ಮೆಚ್ಚಿಸ್ತಾ ಇದ್ದೇವೆ? ಯಾರ ಸಂಗಡ ನಾವು ನಡೀತಾ ಇದ್ದೇವೆ? ನಂಬಿಕೆ ಇದೆನಾ? ನಂಬಿಕೆಯನ್ನು ಕಳೆದುಕೊಂಡಿದ್ದೇವಾ? ಪರಿಪೂರ್ಣ ವಿಶ್ವಾಸ ಇದೆನಾ? ತೋರಿಕೆ ಭಕ್ತಿ, ಮೇಲ್ಮೇಲ್ ಭಕ್ತಿಯನ್ನು ಮಾಡ್ತಾ ಇದ್ದೀವಾ? ಯಾವುದು ನಮ್ಮ ಭಕ್ತಿಯ ಒಂದು ವಿಧಾನ? ಅನೋಕನು ಪ್ರಶ್ನಿಸ್ತಾ ಇದ್ದಾನೆ. ನಾನು ದೇವರೊಂದಿಗೆ ಅನ್ಯೋನ್ಯವಾಗಿ ನಾನು ನಡೆದೆ, ಕ್ರಮಬದ್ಧವಾಗಿ ಮರ್ಯಾದೆಯಿಂದ ನಾನು ನಡೆದೆ. ನೀವು ನಡೀತೀರಾ? ನಾನು ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ನನ್ನ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡೆ. ದೇವರು ನನಗೆ ಶಬಾಷ್ ಎಂಬುದಾಗಿ ಹೇಳಿದರು. ದೇವರು ಇವತ್ತು ನಿನ್ನನ್ನು ನೋಡಿ ಶಬಾಷ್ ಎಂಬುದಾಗಿ ಹೇಳ್ತಾ ಇದ್ದಾರಾ? ದೇವರಲ್ಲಿ ನಾನು ನಂಬಿಕೆಯಿಂದ ನಡೆದುತ್ತಾ ಬಂದೆ. ಪ್ರತಿ ದಿವಸವೂ ದೇವರ ಸಂಗಡ ನಾನು ನಡೆದೆ. ನೀವು ಪ್ರತಿ ದಿವಸ ದೇವರೊಂದಿಗೆ ನಡೀತಾ ಇದ್ದೀರಾ? ಅನೋಕನ ಪ್ರಶ್ನೆಗೆ ನಮ್ಮ ಉತ್ತರ ಏನಾಗಿದೆ? ಒಂದು ವೇಳೆ ಇಲ್ಲಿಯವರೆಗೆ ನಡೆಯಲಾರದ ಸ್ಥಿತಿಯಲ್ಲಿ ನಾನು ಇದ್ದಿದ್ದೆ ಆದರೆ ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ದೇವರಿಗೆ ನಾವು ಒಪ್ಪಿಸಿಕೊಡುವಂಥ ಮಕ್ಕಳಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದಂಥ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಹೌದು ರಾಜನೇ, ಅನೋಕನು ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ನೀನು ಆತನನ್ನು ಕರೆದುಕೊಂಡಿರ್ತಕ್ಕಂಥ ವಿಷಯವನ್ನು, ಸಂಗತಿಯನ್ನು ತಿಳಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಬೆಳಕಿನವರಂತೆ ನೀವು ನಡೆಯಿರಿ, ಸತ್ಯದಲ್ಲಿಯೂ ಉಪಕಾರದಲ್ಲಿಯೂ ಆ ಪ್ರತಿಫಲಗಳು ಕಾಣಿಸಲ್ಪಡಲಿ ಎಂಬುದಾಗಿ ನೀವು ಮಾತಾಡಿದ್ದೆಪ್ಪ. ಸ್ತೋತ್ರ. ನಾವು ಕತ್ತಲೆಯವರೆಲ್ಲ ಸ್ವಾಮಿ ಬೆಳಕಿನವರಾಗಿದ್ದೇವೆ. ನಾವು ಮರಣದ ಕಡೆಯವರಲ್ಲ, ನಾವು ನಿತ್ಯ ಜೀವದ ಕಡೆಯವರಾಗಿದ್ದೇವೆ. ನಾವು ಪಾಪಿಗಳೆಲ್ಲ, ನಮ್ಮನ್ನು ನೀನು ತೊಳೆದು ಪರಿಶುದ್ಧರನ್ನಾಗಿ ಮಾಡಿದ್ದೀಯ. ದೇವರೇ, ನೀನು ನಮ್ಮನ್ನು ಸ್ವಾಮಿ ಉನ್ನತ ಸ್ಥಾನದಲ್ಲಿ ಇರಿಸುವುದಕ್ಕಾಗಿ ಕರೆದಿದ್ದೀಯಪ್ಪ. ಅಲ್ಪರು, ಅಯೋಗ್ಯರು, ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳಾದಂಥ ನಮ್ಮನ್ನು ಸ್ವಾಮಿ ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ಕಟಾಕ್ಷ ನಮ್ಮನ್ನು ಸ್ವಾಮಿ ನಿಲ್ಲಿಸಿದೆ. ಅದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಅನೋಕನೋಪಾದಿಯಲ್ಲಿ ಸ್ವಾಮಿ ನಿನ್ನನ್ನು ಮುಟ್ಟುವ, ನಿನ್ನನ್ನು ಮೆಚ್ಚಿಸುವ, ನಿನ್ನೊಂದಿಗೆ ನಡೆಯುವ, ನಿನ್ನಲ್ಲಿಯೇ ಜೀವಿಸುವಂಥ ಭಯಭಕ್ತಿಯನ್ನು ಸ್ವಾಮಿ
ನಮ್ಮೆಲ್ಲರಿಗೆ ನೀವು ತಾನೇ ಕಲಿಸಿಕೊಟ್ಟು ನಡೆಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ವಿಮೋಚನೆಯನ್ನು, ಬಿಡುಗಡೆಯನ್ನು ದಯಪಾಲಿಸಿ. ನೀನು ಎಂತಹ ದೇವರಾಗಿದ್ದೆ ಎಂಬುದಾಗಿ ನಿನ್ನನ್ನು ಪ್ರತ್ಯಕ್ಷಪಡಿಸಿಕೊಳ್ಳಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸುವಂತೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಲಿಕ್ಕೆ ಅಲಂಕರಿಸಿಕೊ ಬಲಪಡಿಸುವಿಕೆ ಕೂಡಿ ಬಂದಿರುವ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದಲ್ಲಿ ಇರುವಂಥ ಎಲ್ಲ ಮನುಷ್ಯರ ಸಂಘದಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು